ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ಭಾರಿ ವ್ಯತ್ಯಯ ಆಗಲಿದೆ. ಪ್ರಯಾಣಿಕರ ಗಮನಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ಹಾಗಾದ್ರೆ ಯಾವ್ಯಾವ ಸಮಯದಲ್ಲಿ ಚೇಂಜಸ್ ಆಗುತ್ತೆ ಮತ್ತು ಯಾಕೆ ಈ ಚೇಂಜಸ್ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ತಾತ್ಕಾಲಿಕ ಚೇಂಜಸ್ ಬಗ್ಗೆ ಡೀಟೇಲ್ಸ್ ಇದು. ನಾಳೆಯಿಂದ 15ನೇ ತಾರೀಕು ತನಕ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯವಾಗಲಿದೆ. ಅದರಲ್ಲೂ ನಾಗಸಂದ್ರ ಮತ್ತು ರೇಷ್ಮೆ ಸಂಸ್ಥೆ ನಡುವೆ ಈ ಮೆಟ್ರೋ ಸಂಚಾರ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ನಾಗಸಂದ್ರದಿಂದ ಮಾದಾವರದ ತನಕ ರೀಚ್ 3 ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಅನ್ನು ನಡೆಸೋದಕ್ಕೆ BMRCL ಇಂಥದ್ದೊಂದು ಕ್ರಮಕ್ಕೆ ಮುಂದಾಗ್ತಾ ಇದೆ. ಪೀಣ್ಯ ಇಂಡಸ್ಟ್ರಿ ನಾಗಸಂದ್ರ ಮೆಟ್ರೋ ನಡುವೆ ರೈಲು ಸಂಚಾರ ಮಾಡುವಂತಹ ಸಮಯದಲ್ಲಿ ಚೇಂಜಸ್ ಆಗುತ್ತೆ. ರೈಲು ಸ್ಟಾಪ್ ಆಗೋದು ಅಥವಾ ಬಾರದೇ ಇರೋದೆಲ್ಲ ಅಲ್ಲ, ಟೈಮಿಂಗ್ಸ್ ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ. ನೋಡಿ, ನಾಳೆ ಕೊನೆಯ ರೈಲು 11 ಗಂಟೆ ಬದಲು ರಾತ್ರಿ 10 ಗಂಟೆಗೆ ಲಾಸ್ಟ್ ಆಗುತ್ತೆ. ಅಂದರೆ 1 ಗಂಟೆ ಮುಂಚೆ ಪ್ರೀಪೋನ್ ಆಗ್ತಾ ಇದೆ ಲಾಸ್ಟ್ ಮೆಟ್ರೋ ಟ್ರೈನು. ಇನ್ನು 14 ಮತ್ತು 15ನೇ ತಾರೀಕು ಮೊದಲ ರೈಲು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇತ್ತಲ್ಲ, ಅದು 1 ಗಂಟೆ ಪೋಸ್ಟ್ಪೋನ್ ಆಗ್ತಾ ಇದೆ. 6 ಗಂಟೆಯಿಂದ ಅಲ್ಲಿ ಪ್ರಾರಂಭ ಆಗುತ್ತೆ. ಸೊ 5 ಗಂಟೆಗೆ ಬಂದು ಕಸ್ಟಮರ್ಸ್ ಅಂದರೆ ಪ್ರಯಾಣಿಕರು ವೆಯ್ಟ್ ಮಾಡಿ ಪ್ರಾಬ್ಲಮ್ ಅಂತ ತಂದುಕೊಳ್ಬೇಡಿ. ನೇರಳೆ ಮಾರ್ಗದಲ್ಲಿ ಎಂದಿನಂತೆ ನೋ ಚೇಂಜಸ್. ಮೆಟ್ರೋ ರೈಲು ಸಂಚಾರ 5 ಗಂಟೆಯಿಂದ 11 ಗಂಟೆ ತನಕ ಎಂದಿನಂತೆ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಟ್ ಈ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ಗಳನ್ನು ಮಾಡಬೇಕಾಗಿರೋದ್ರಿಂದ ಮತ್ತು ಹೊಸ ಸ್ಟೇಷನ್ಗಳನ್ನು ಅಲ್ಲಿ ತರ್ತಾ ಇರೋದ್ರಿಂದ ಈ ಚೇಂಜಸ್ ತಾತ್ಕಾಲಿಕವಾಗಿ 3 ದಿನಗಳ ಕಾಲ ಸ್ವಲ್ಪ ಮಟ್ಟಿಗೆ ಕಸ್ಟಮರ್ಸ್ಗೆ ಇನ್ಕನ್ವೀನಿಯನ್ಸ್ ಆಗುತ್ತೆ ಅಂತ ಮೆಟ್ರೋ ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ.